ಹಲೋ ಫ್ರೆಂಡ್ಸ್, ನಿಮಗೂ ಬಿಳಿ ಕೂದಲು ಹಾಗೂ ಕೂದಲು ಉದುರೋ ಪ್ರಾಬ್ಲಮ್ ಇದೆಯಾ? ಹಾಗಾದರೆ ಈ ವಿಡಿಯೋ ತಪ್ಪದೆ ನೋಡಿ. ನಿಮಗೆ ಕೂದಲು ಉದ್ದಕ್ಕೆ ದಪ್ಪಗೆ ಶೈನಿ ಆಗಿರಬೇಕಂದ್ರೆ ಈ ಒಂದು ಮನೆಯಲ್ಲೇ ತಯಾರಿಸಿರೋ ಹೋಮ್ ಮೇಡ್ ಹೇರ್ ಡೈನ ಟ್ರೈ ಮಾಡಿ ನೋಡಿ. ನಿಮಗೆ ಒಂದು ಬಿಳಿ ಕೂದಲು ಕಾಣಿಸೋದಿಲ್ಲ. ಈ ಡೈನ ಪ್ರಿಪೇರ್ ಮಾಡೋಕ್ಕೆ ಪರಂಗಿ ಎಲೆ ತಗೊಂಡಿದ್ದೀನಿ ನೋಡಿ. ಫ್ರೆಶ್ ಆಗಿ ಕಿತ್ಕೊಂಡು ಬಂದಿದ್ದೀನಿ ಎಲೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಲೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಇದು ಕೂದಲು ಉದುರೋ ಸಮಸ್ಯೆಗೂ ಹಾಗೆ ಕೂದಲು ಬೆಳೆಯೋದಕ್ಕೆ, ಕೂದಲು ಕಪ್ಪಾಗೋದಕ್ಕೆ ಮತ್ತು ನಮ್ಮ ಸ್ಕಿನ್ ಪ್ರಾಬ್ಲಮ್ಗೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಈ ಎಲೆನ ಕ್ಲೀನಾಗಿ ಈ ರೀತಿ ವಾಶ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ಈ ನೀರಲ್ಲಿ ಒಂದು ಸ್ಪೂನಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ಆ ಟೀ ಪುಡಿ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಒಂದು ರೀತಿ ಡಿಕಾಷನ್ ಥರ ರೆಡಿ ಆಗಬೇಕು. ಚೆನ್ನಾಗಿ ಬಿಸಿ ಆಗಬೇಕು. ಇದು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಟೀ ಸೋಸೋದ್ರಲ್ಲಿ ಕ್ಲೀನಾಗಿ ಸೋಸ್ಕೊಬೇಡ. ಸೋಸ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಟ್ಬಿಡೋಣ. ಇದು ತಣ್ಣಗಾಗಿದ್ದಾದಮೇಲೆ ಆಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪರಂಗಿ ಎಲೆ, ಆ ಎಲೆ ಒಳಗೆ ಇದನ್ನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಕಬ್ಬಿಣದ ಬಾಣಲಿಯಲ್ಲಿ ಕ್ಲೀನಾಗಿ ಸೋಸ್ಕೊಬಿಡೋಣ. ನೋಡಿ, ಈ ರೀತಿ ಕ್ಲೀನಾಗಿ ಸೋಸ್ಕೋಬೇಕು. ಸೋಸ್ಕೊಂಡಿರೋ ಈ ನೀರಲ್ಲಿ ಒಂದು 2 ಸ್ಪೂನಷ್ಟು ಮೆಹಂದಿ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಹಂದಿ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಸ್ಪೂನಷ್ಟು ನೆಲ್ಲಿಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿ ಪುಡಿನೂ ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಇಂಡಿಗೋ ಪೌಡ್ರನ್ನ ಹಾಕಿ ಈ ಡೈನ ತಯಾರಿಸ್ಕೋಬೋದು. ಇದನ್ನು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ಯಾವುದೇ ರೀತಿ ಗಂಟಿಲ್ದಿರ. ಇದು ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಈ ರೀತಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿಕ್ಕೆ ಬಿಸಿ ಮಾಡಬೇಕು. ನೋಡಿ, ಇದು ಕ್ಲೀನಾಗಿ ಈ ರೀತಿ ಗಟ್ಟಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಡೈ ತಯಾರಾಗಿದೆ ಅಂತ. ಇದನ್ನೀಗ ಒಂದು 2-3 ಅವರ್ಸ್ ಅದ್ರ ಮೇಲೆ ಕ್ಯಾಪ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, 3 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪ್ಪಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಡೈನ ಈ ರೀತಿ ತಲೆ ಪೂರ್ತಿ ಹಚ್ಕೋಬೋದು. ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದ್ರೆ ಅಲ್ಲಿ ಹಚ್ಕೊಳ್ಳಿ. 2-3 ಅವರ್ಸ್ ಆದಮೇಲೆ ತಲೆ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೂದಲು ಎಷ್ಟು ಸ್ಮೂತಾಗಿ ಶೈನಿಯಾಗಿ ಆಗಿದೆ. ಒಂದ್ಸಲಿ ವಿಡಿಯೋ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.